ಪ್ರಬಲ ಭೂಕಂಪಕ್ಕೆ ಸ್ಮಶಾನದಂತಾಗಿದೆ ವೆನೆಜುವೆಲಾ. ಭೂಕಂಪದಲ್ಲಿ ಇದುವರೆಗೂ 188 ಮಂದಿ ದುರ್ಮರಣವನ್ನಪ್ಪಿದ್ದಾರೆ. ಪ್ರಬಲ ಭೂಕಂಪಕ್ಕೆ ನಡುಗು ಹೋಗಿದೆ ವೆನೆಜುವೆಲಾ. 188 ಮಂದಿ ಭೂಕಂಪದಲ್ಲಿ ಇದುವರೆಗೆ ಸಾವನ್ನಪ್ಪಿದ್ದಾರೆ. ಭೂಕಂಪದಲ್ಲಿ 1500ಕ್ಕೂ ಹೆಚ್ಚು ಜನರಿಗೆ ಗಾಯ ಆಗಿದೆ. ಕ್ಷಣ ಕ್ಷಣಕ್ಕೂ ಸಾವಿನ ಸಂಖ್ಯೆ ಏರಿಕೆಯಾಗುವ ಸಾಧ್ಯತೆ ಕೂಡ ಇದೆ. ಅಕ್ಷರಶಃ ಸ್ಮಶಾನದಂತಾಗಿದೆ ಲಾಗೈರಾ, ಇದರ ಜೊತೆಗೆ ಕ್ಯಾರಕಾಸ್ ನಗರಗಳು. ಇನ್ನು ಕುಸಿದ ಬೃಹತ್ ಕಟ್ಟಡಗಳಡಿ ಜನ ಸಿಲುಕಿದ್ದಾರೆ, ಪ್ರಾಣಿಗಳು ಸಿಲುಕಿದ್ದಾವೆ. ವೆನಿಜುವೆಲಾದಲ್ಲಿ ಭರದಿಂದ ಸಾಗ್ತಾ ಇದೆ ರಕ್ಷಣಾ ಕಾರ್ಯಾಚರಣೆ. ಅವಶೇಷಗಳ ಅಡಿಯಲ್ಲಿ ಸಿಲುಕಿದ್ದಂಥ ಓರ್ವ ಯುವತಿಯ ರಕ್ಷಣೆ ಮಾಡಿದ್ದಾರೆ ಸಿಬ್ಬಂದಿಗಳು. ಪ್ರಬಲ ಭೂಕಂಪಕ್ಕೆ ಸಂಪೂರ್ಣವಾಗಿ ನಡುಗು ಹೋಗಿದೆ ವೆನಿಜುವೆಲಾ. 1500ಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ. 188 ಜನ ಈಗಾಗಲೇ ಕೂಡ ದುರ್ಮರಣವನ್ನಪ್ಪಿರೋದು. ಇದರ ಜೊತೆಗೆ ಸಾವಿನ ಸಂಖ್ಯೆ ಕೂಡ ಏರಿಕೆ ಆಗ್ತದೆ ಗಣನೀಯವಾಗಿ. ಸದ್ಯದ ಪರಿಸ್ಥಿತಿಯಂತೂ ಹೇಳತೀರದಾಗಿರುವಂಥದ್ದು. ಯಾಕಂದರೆ ಪ್ರಬಲ ಭೂಕಂಪ 2 ಬಾರಿ ಭೂಮಿ ಕಂಪಿಸೋದಕ್ಕೆ ವೆನಿಜುವೆಲಾ ಸಂಪೂರ್ಣವಾಗಿ ನಡುಗು ಹೋಗಿದೆ. ಬಿರುಕು ಬಿಟ್ಟಿದೆ ರಸ್ತೆಗಳೆಲ್ಲ. ಆ ಭಾಗದಲ್ಲಿ ಜನರು ಭಯಭೀತರಾಗಿದ್ದಾರೆ. ಸಾಕು ಪ್ರಾಣಿಗಳಿಂದ ಹಿಡಿದು ಚಿಕ್ಕವರು ದೊಡ್ಡವರು ಎಲ್ಲರೂ ಕೂಡ ಒಂದು ಕ್ಷಣ ದಂಗಾಗೋಗಿದ್ದಾರೆ. ಇಂದು ಇತಿಹಾಸದಲ್ಲಾದಂಥ ಭೂಕಂಪ ಈ ರೀತಿ ಮತ್ತೆ ಎಲ್ಲೂ ಕೂಡ ನೋಡಿರಲಿಲ್ಲ, ಅನುಭವ ಕೂಡ ಆಗಿರಲಿಲ್ಲ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು ಯಾವ ರೀತಿಯಾಗಿ ಭೂಮಿ ಕಂಪಿಸಿದೆ ಅನ್ನೋದನ್ನ. ಏನು ಕಟ್ಟಡಗಳು ಯಾವ ರೀತಿಯಾಗಿ ಶೇಕ್ ಆಗಿದೆ ಅನ್ನೋದನ್ನು ಕೂಡ ಗಮನಿಸ್ತಾ ಇರ್ಬೋದು ನೀವು. 7.1 7.2 ಆ ತೀವ್ರತೆಯಲ್ಲಿ ಭೂಕಂಪ ದಾಖಲಾಗಿದೆ. ಇದರ ಜೊತೆಗೆ ಇನ್ನೂ ಕೂಡ ಆ ಭಾಗದಲ್ಲಿ ಇನ್ನು ಪೆಸಿಫಿಕ್ ಮಹಾಸಾಗರದಲ್ಲೂ ಕೂಡ ಅಲೆ ಅಬ್ಬರ ಜೋರಾಗುವಂತ ಸಾಧ್ಯತೆ ಇರಬಹುದು. ಯಥೇಚ್ಛವಾಗಿ ಈಗಾಗಲೇ ಕಟ್ಟೆಚ್ಚರನ್ನು ವಹಿಸಲಾಗ್ತಾ ಇದೆ. ರಕ್ಷಣಾ ಕಾರ್ಯಾಚರಣೆ ಕೂಡ ನಿರಂತರವಾಗಿ ನಡೀತಾ ಇದೆ ಆ ಭಾಗದಲ್ಲಿ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಅಲ್ಲಿ ಮಹಿಳೆಯರ ರಕ್ಷಣೆ ಮಾಡುವಂಥದ್ದು, ಸಾಕು ಪ್ರಾಣಿಗಳನ್ನ ರಕ್ಷಣೆ ಮಾಡುವಂಥದ್ದನ್ನ. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರಿತಾ ಇದೆ. ಕ್ಷಣ ಕ್ಷಣಕ್ಕೂ ಸಾವಿನ ಸಂಖ್ಯೆ ಏರಿಕೆ ಆಗ್ತಾ ಇದೆ. ಅಲ್ಲಿ ನೊಂದವರು, ಇದರ ಜೊತೆಗೆ ಕುಟುಂಬದವ್ರನ್ನ ಕಳ್ಕೊಂಡಿದ್ದವಂಥವ್ರು, ಇದರ ಜೊತೆಗೆ ಮಕ್ಕಳನ್ನ ಕಳ್ಕೊಂಡಂಥವ್ರು, ಹೆತ್ತವ್ರನ್ನ ಕಳ್ಕೊಂಡಂಥವ್ರು, ಆಸ್ತಿಪಾಸ್ತಿ ಹಾನಿ ಉಂಟಾಗಿದೆ. ಎಲ್ಲವನ್ನೂ ಕೂಡ ಈಗ ವೆನಿಜುವೆಲಾ ಜನರು ಈ ಪರಿಸ್ಥಿತಿಯನ್ನು ಅನುಭವಿಸುವಂತಾಗಿದೆ.